ನಮಸ್ಕಾರ ವೀಕ್ಷಕರೇ, ನಾನು ಸರೋಜ ಸುಮಂತ್. ಟೀಕೆಗಳಿಗೆ ಗೋಲಿ ಹೊಡೆದು ಟಾಕ್ಸಿಕ್ ಟೀಸರ್ ಅಬ್ಬರಿಸ್ತಾ ಇದೆ. ಕೋಟಿ ವ್ಯೂಸ್ ಸಾಧಿಸಿ ಜಲಕ್ ವೈರಲ್ ಆಗ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲೆಲ್ಲೂ ರಾಯ ಆರ್ಭಟ ಜೋರಾಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಸಿನಿಮಾ ಸಿನಿ ರಸಿಕರ ಗಮನವನ್ನ ಸೆಳೆದಿದೆ. ಹಾಲಿವುಡ್ ಮಂದಿ ಕೂಡ ಇತ್ತ ತಿರುಗಿ ನೋಡುವಂತಾಗಿದೆ. ಕೇವಲ 24 ಗಂಟೆಗಳಲ್ಲಿ ಟಾಕ್ಸಿಕ್ ಟೀಸರ್ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಸೇರಿ ಬರೋಬ್ಬರಿ 200 ಮಿಲಿಯನ್ ಅಂದ್ರೆ 20 ಕೋಟಿ ಡಿಜಿಟಲ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಈ ಬಗ್ಗೆ KVN ಪ್ರೊಡಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ. ಇದು ತಂಡದ ಖುಷಿಗೆ ಕೂಡ ಕಾರಣವಾಗಿದೆ. ಟಾಕ್ಸಿಕ್ ಸಿನಿಮಾ ಟೀಸರ್ ಯೂಟ್ಯೂಬ್ ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸೇರಿದಂತೆ ವಿವಿಧ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಳ್ಳಲಾಗಿತ್ತು. ಈ ಎಲ್ಲಾ ಪ್ಲಾಟ್ಫಾರ್ಮ್ಗಳ ವೀಕ್ಷಣೆಗಳನ್ನ ಪರಿಗಣಿಸಿ ಟಾಕ್ಸಿಕ್ ಟೀಸರ್ ವೀಕ್ಷಣೆ 200 ಮಿಲಿಯನ್ ಅಂತ KVN ಪ್ರೊಡಕ್ಷನ್ ಘೋಷಣೆಯನ್ನ ಮಾಡಿದೆ. 55 ಲಕ್ಷಕ್ಕೂ ಅಧಿಕ ಲೈಕ್ಸ್ ಗಳನ್ನ ಪಡೆದುಕೊಂಡಿದೆ. ಈ ಮೂಲಕ ಸಿನಿಮಾಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ. ಇದಂತೂ ಚಿತ್ರತಂಡವನ್ನ ಹೆವಿ ಖುಷಿಯಾಗಿಡುವಂತೆ ಮಾಡಿದೆ. 24 ಗಂಟೆಗಳಿಂದ ಟಾಕ್ಸಿಕ್ ಟೀಸರ್ ಟ್ರೆಂಡಿಂಗ್ ನಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಖ್ಯಾತ ಫಿಲ್ಮ್ ಮೇಕರ್ ಟೀಸರ್ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಹಜವಾಗಿಯೇ ಸಿನಿಮಾ ಬಗ್ಗೆ ನಿರೀಕ್ಷೆಯನ್ನ ಹೆಚ್ಚಿಸ್ತಾ ಇದೆ. ಮಾರ್ಚ್ 19ಕ್ಕೆ ಬಾಕ್ಸ್ ಆಫೀಸ್ ಶೇಕ್ ಆಗುವ ಸುಳಿವು ಕೂಡ ಈ ಮೂಲಕ ಸಿಗ್ತಾ ಇದೆ. ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಕಬ್ಜಾ ಮಾಡಲು ರಾಕಿಂಗ್ ಸ್ಟಾರ್ ಬರ್ತಿದ್ದಾರೆ. ದುರಂಧರ್ 2 ಚಿತ್ರಕ್ಕೂ ಭಾರಿ ಪೈಪೋಟಿ ನೀಡುವುದು ಈ ಮೂಲಕ ಖಚಿತವಾಗಿ ಕಾಣಿಸ್ತಾ ಇದೆ. ಇನ್ನು ಸಖತ್ ಸದ್ದು ಮಾಡುವುದರ ಜೊತೆಗೆ ಟಾಕ್ಸಿಕ್ ಟೀಸರ್ ಟ್ರೋಲ್ ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ಇದರಲ್ಲಿ ಇರುವಂತಹ ಹಸಿ ಬಿಸಿ ದೃಶ್ಯಗಳು ಟ್ರೋಲ್ಗೆ ಕಾರಣವಾಗ್ತಾ ಇದೆ. ಮುಖ್ಯವಾಗಿ ಕಾರ್ ಒಳಗಿನ ರೊಮ್ಯಾಂಟಿಕ್ ಸನ್ನಿವೇಶದ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ. ಟ್ರೋಲಿಗರಿಗೆ ಆಹಾರವಾಗಿದೆ. ಆದ್ರೂ ಯಶ್ ಅಭಿಮಾನಿಗಳು ಟೀಸರ್ ಮೆಚ್ಚಿಕೊಂಡಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡುವುದು ಗ್ಯಾರಂಟಿ ಅಂತ ಟೀಸರ್ ನಲ್ಲಿಯೇ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗವನ್ನ ಯಶ್ ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಟೀಸರ್ ನಲ್ಲಿರುವ ಹಸಿ ಬಿಸಿ ದೃಶ್ಯದ ಬಗ್ಗೆ ಪರ ವಿರೋಧ ಚರ್ಚೆ ಕೂಡ ನಡೀತಾ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಚಿತ್ರದ ಮೂಲಕ ಯಶ್ ಮತ್ತೆ ಗ್ಯಾಂಗ್ಸ್ಟರ್ ಕತೆ ಹೇಳಲು ಬರ್ತಾ ಇರುವುದು ಗೊತ್ತಾಗ್ತಾ ಇದೆ. ರಾಯ ಪಾತ್ರವನ್ನೇ ಬಹಳ ವಿಭಿನ್ನವಾಗಿ ಡಿಸೈನ್ ಮಾಡಲಾಗಿದೆ. ಆಕ್ಷನ್ ಸನ್ನಿವೇಶದ ನಡುವೆ ಮಾದಕ ದೃಶ್ಯ ಯಾಕೆ ಅಂತ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ ಅಂತ ಅಭಿಮಾನಿಗಳು ಡಿಕೋಡ್ ಮಾಡ್ತಾ ಇದ್ದಾರೆ. ಅದು ಪ್ರೀತಿ, ಮೋಹ ಅಥವಾ ಹಿಂಸೆ ಅಲ್ಲ, ಬದಲಿಗೆ ನಿಯಂತ್ರಣ. ಅದು ಪ್ರಣಯ ದೃಶ್ಯ ಕೂಡ ಅಲ್ಲ. ಆತನ ಪ್ರಾಬಲ್ಯ, ವ್ಯಸನ, ಗೀಳು ಮತ್ತು ಅಧಿಕಾರದ ಸಂಕೇತವಾಗಿ ಇದನ್ನ ತೋರಿಸಿದ್ದಾರೆ ಅಂತ ಯಶ್ ಅಭಿಮಾನಿಗಳು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಶ್ ಈ ಸಿನಿಮಾ ಮೂಲಕ ಬೇರೆ ಏನೋ ಹೇಳಲು ಹೊರಟಿದ್ದಾರೆ ಅಂತ ನೆಟ್ಟಿಗರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಯಶ್ ಅವರ ಸಕ್ಸಸ್ ರೇಟ್ ನೋಡಿದಾಗ, ಅವರ ಆಲೋಚನೆಗಳ ಬಗ್ಗೆ ಕೇಳಿದಾಗ ಸಿನಿಮಾ ಬಗ್ಗೆ ಅವರು ಯೋಚಿಸುವ ರೀತಿ ಎಲ್ರಿಗೂ ಕೂಡ ಅರ್ಥವಾಗುತ್ತೆ. ಈಗಾಗಲೇ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ದೊಡ್ಡ ನಿರೀಕ್ಷೆ ಹುಟ್ಟು ಹಾಕಿರುವ ಯಶ್ ಇದ್ದಕ್ಕಿದ್ದ ಹಾಗೆ ಈ ರೀತಿ ಹಸಿ ಬಿಸಿ ದೃಶ್ಯವನ್ನ ಬಿಟ್ಟಿದ್ದಾರೆ. ಇದು ಎಲ್ರಿಗೂ ಕೂಡ ಶಾಕ್ ಆಗಿದ್ರು ಕೂಡ ಇದರ ಹಿಂದೊಂದು ದೊಡ್ಡ ಕಾರಣವೇ ಅಡಗಿರಬಹುದು ಎಂಬ ಲೆಕ್ಕಾಚಾರವೂ ಶುರುವಾಗಿದೆ. ಹಾಲಿವುಡ್ ಸಿನಿಮಾಗಳಲ್ಲಿ ಇದು ಕಾಮನ್ ಆದ್ರೂ ಸಹ ಕನ್ನಡಿಗರಿಗೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಇದರ ನಡುವೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದು ಇನ್ನು ಮುನ್ನುಗ್ತಾ ಇದೆ. ಸದ್ಯಕ್ಕೆ ಏನು ಕೊಟ್ಟಿರುವಂತ ಮಾಹಿತಿ, ಆದ್ರೆ ಇನ್ನೂ ಕೂಡ ಹೆಚ್ಚಿನ ವ್ಯೂಸ್ ಪಡೆಯುವ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇಡೀ ಟೀಸರ್ ನಲ್ಲಿ ರಾಯ ಆಗಿ ಯಶ್ ಒಂದೇ ಒಂದು ಡೈಲಾಗ್ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅದು ಸಿಂಪಲ್ ಡೈಲಾಗ್ ಅನ್ಸಿದ್ರು ಅದಕ್ಕೆ ನಾನಾ ಅರ್ಥಗಳಿದೆ. ಅದನ್ನೆಲ್ಲ ಊಹಿಸಿಕೊಂಡು ಇದು KGF 2 ಗಿಂತ ದೊಡ್ಡ ಸಿನಿಮಾ, ಕನ್ನಡದಿಂದ ಮಾಡಿರುವ ಹಾಲಿವುಡ್ ಸಿನಿಮಾ ಅಂತ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗಿದೆ. ದೇಶ ವಿದೇಶದ ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಹಾಗಾಗಿ ಇಂಗ್ಲಿಷ್ ಡೈಲಾಗ್ಸ್ ಇರುವ ಟೀಸರ್ ರಿಲೀಸ್ ಆಗಿದೆ. ಅಷ್ಟಕ್ಕೂ ಡ್ಯಾಡಿ ಇಸ್ ಹೋಮ್ ಅಂದ್ರೆ ಏನು ಅಂತ ಅರ್ಥವನ್ನ ಅಭಿಮಾನಿಗಳು ಹುಡುಕಾಟ ಶುರು ಮಾಡಿದ್ದಾರೆ. ಅಪ್ಪ ಮನೆಗೆ ಬಂದ್ರು, ನಾಯಕ ಅಥವಾ ಲೀಡರ್ ವಾಪಸ್ ಬಂದಾಯ್ತು ಅನ್ನೋ ಅರ್ಥವನ್ನ ಇದು ಕೊಡ್ತಾ ಇದೆ. ಅಪ್ಪ ಮನೆಗೆ ಬಂದ್ರೆ ಸಹಜವಾಗಿಯೇ ಸಾಂತ್ವನ, ಭದ್ರತೆ ಮತ್ತು ಸಂತೋಷದ ಭಾವನೆಗಳನ್ನ ತರುತ್ತೆ ಎನ್ನುವ ವಿವರಣೆ ಕೂಡ ಈ ಮೂಲಕ ಸಿಗ್ತಾ ಇದೆ. KGF 2 ಬಳಿಕ ಮುಂದೇನು ಅಂತ ಕೇಳ್ತಾ ಇದ್ದವರಿಗೆ ಇದೊಂದು ಡೈಲಾಗ್ ಮೂಲಕ ಯಶ್ ಉತ್ತರಿಸಿದಂತೆ ಕಾಣಿಸ್ತಾ ಇದೆ. ಅದೇ ರೀತಿ ರಾಕಿ ಬಾಗಿಂತ ಪವರ್ಫುಲ್ ಈ ರಾಯ ಎಂದು ಹೇಳಲು ಯತ್ನಿಸಿದಂತಿದೆ. ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲು ನಾನು ಮತ್ತೆ ಬಂದೆ ಎಂದು ಹೇಳುವಂತೆ ಕಾಣಿಸ್ತಾ ಇದೆ.
ಟಾಕ್ಸಿಕ್ ಕತೆ ವಿಚಾರದಲ್ಲಿ ಬಂದರೆ ಎದುರಾಳಿಗಳಿಗೆ ಬೆಂಕಿ ಬಿರುಗಾಳಿಯಾಗಿ ಮತ್ತೆ ತಿರುಗೇಟು ಕೊಡಲು ಬಂದಿದ್ದೇನೆ ಅಂತ ಸವಾಲು ಹಾಕುವಂತಿದೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಒಂದಷ್ಟು ಪೋಸ್ಟರ್ಗಳನ್ನು ಈ ಹಿಂದೆ ಯಶ್ ಅವರು ಬಿಟ್ಟಿದ್ರು. ಏನು ನಯನತಾರ ಅವರ ಆಗಿರಬಹುದು, ಕುರೇಶಿ ಅವರದ ಪೋಸ್ಟರ್ ಆಗಿರಬಹುದು, ಹಾಗೆ ರುಕ್ಮಿಣಿ ವಸಂತ್ ಅವರ ಪೋಸ್ಟರ್ ಆಗಿರ್ಬೋದು, ಎಲ್ಲ ಪೋಸ್ಟರ್ಗಳನ್ನ ನೋಡಿದಂಥ ಅಭಿಮಾನಿಗಳಿಗೆ ಒಂದಷ್ಟು ದೊಡ್ಡ ಮಟ್ಟದ ಕುತೂಹಲವೇ ಸಿಕ್ಕಿತ್ತು. ಯಾಕಂತಂದರೆ ಎಲ್ಲರನ್ನೂ ಕೂಡ ಒಂದು ವಿಭಿನ್ನವಾದ ಪಾತ್ರಗಳ ಮೂಲಕ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಲೇಡಿ ಗ್ಯಾಂಗ್ಸ್ಟರ್ಗಳು ಈ ಸಿನಿಮಾದಲ್ಲಿ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ. ಯಶ್ ಮುಂದೆ ಹೇಗೆಲ್ಲ ಅಬ್ಬರಿಸ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಈ ಸಿನಿಮಾಗಳ ಪೋಸ್ಟರ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂಗೆ ಬೆಂಕಿ ಹಚ್ಚುವಂತಹ ಟೀಸರನ್ನು ಯಶ್ ಅವರು ತಮ್ಮ ಬರ್ತ್ಡೇ ದಿನ ರಿಲೀಸ್ ಆಗಿದೆ. ಇದು ಇನ್ನೂ ಯಾವ್ಯಾವ ಥರದ ಹೆಚ್ಚು ಮಟ್ಟದ ವ್ಯೂಸ್ ಪಡೆಯುತ್ತೆ ಅಂತ ನೋಡುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಯಾಕಂದರೆ ರಿಲೀಸ್ ಆದ ಒಂದೇ ಒಂದು ದಿನಕ್ಕೆ 200 ಮಿಲಿಯನ್ ವ್ಯೂಸ್ ಪಡೆದಿದೆ ಅಂದರೆ ಅದು ಸುಮ್ಮನೆ ಅಲ್ಲ. ಇನ್ನೂ ಎಷ್ಟು ದೊಡ್ಡ ಮಟ್ಟಕ್ಕೆ ಇದು ರೀಚ್ ಆಗಬಹುದು. ನಮ್ಮ ಕನ್ನಡದ ನಟ ಯಶ್ ಅವರು ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ಒಟ್ಟಾರೆ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಕೂಡ ಮಾರ್ಚ್ 19ಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ.